గుర్తుకొస్తున్నాయి గుర్తుకొస్తున్నాయి ఎదలోతులో ఏ మూలలో నిదురించు జ్ఞాపకాలు నిద్రలేస్తున్నాయి గుర్తుకొస్తున్నాయి గుర్తుకొస్తున్నాయి ఈ గాలిలో ఏ మమతలు మా అమ్మ మాటలాగా పలకరిస్తున్నాయి. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ, ಇದು ನಮ್ಮ ಶಾಲೆ. ನಾನು ತೋರಿಸಿದೀಗ 1ರಿಂದ 5ನೇ ತರಗತಿ ಓದಿರೋದು ನಾನು ಈ ಶಾಲೆಯಲ್ಲಿ. ನಮ್ಮೂರ ಹೆಸರು ಬಿಳ್ಳೆರಳ್ಳಿ. ನಮ್ಮ ಶಾಲೆ ಇದು ಆ್ಯಕ್ಚುಲಿ. ನೋಡಿ, ಈ ಕಡೆ ನಾನು ಓದ್ತಾ ಇದ್ದಾಗ ಅಂಗನವಾಡಿ ಇತ್ತು. ಅಂಗನವಾಡಿಯಲ್ಲಿ ಓದ್ತಿದ್ದೆ. ಇದನ್ನು ಹೊಡೆದಾಕ್ಬಿಟ್ಟು ಈಗ ಹೊಸ್ದಾಗಿ ಕಟ್ಟೋದಕ್ಕೆ ಕನ್ಸ್ಟ್ರಕ್ಟರ್ ರೆಡಿ ಮಾಡ್ತಾಯಿದ್ದಾರೆ. ಇದು ನೋಡಿ, ಇಲ್ಲೊಂದು ತೆಂಗಿನ ಮರ ಎಲ್ಲ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ 4th ಸ್ಟ್ಯಾಂಡರ್ಡ್ ಅನಿಸುತ್ತೆ, ಆವಾಗ ಚಿಕ್ಕ ಗಿಡ ಇತ್ತು. ನಾವು ಅಲ್ಲಿ ಒಂದು ಬೋರ್ ಇದೆ, ಆ ಬೋರಲ್ಲಿ ನೀರು ಒಡೆದು ಎತ್ಕೊಬಂದು ಹಾಕ್ತಾಯಿದ್ವಿ. ಇದೆಲ್ಲ ನೋಡಿ, ಈ ಸೈಡಲ್ಲೆಲ್ಲ ಹೂವು ಇಟ್ಟಿದ್ವಿ, ಒಂದು ಗಿಡನೂ ಇಲ್ಲ. ಈಗ ತೆಂಗಿನ ಮರ ಮಾತ್ರ ಇದೆ ಅಷ್ಟೇ. 1997 ಅಂತಂದರೆ ನೆನಪಾಗ್ತಿದ್ದಿಲ್ಲ. ನಮ್ಮ ಬ್ಯಾಚಲ್ಲಿ ನಾವು 40 ಜನ ಇದ್ವಿ. ನೋಡಿ, ಇದೆಲ್ಲ ಗಿಡಗಳು ನೆಟ್ಟಿದ್ವಿ. ಈ ತೆಂಗಿನ ಮರ ಎಲ್ಲ ನಾವಿದ್ದಾಗ 4th ಸ್ಟ್ಯಾಂಡರ್ಡ್ ನೆಟ್ಟಿದ್ದು. ಇವಾಗ ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಇದು. ಈಗಿರೋರಿಗೆ ತೆಂಗಿನಕಾಯಿ ಬಿಡ್ತಾ ಇದೆ. ಇವತ್ತು ಆ್ಯಕ್ಚುಲಿ ಸಂಡೇ, ಶಾಲೆ ಕ್ಲೋಸ್ ಇದೆ. ನೋಡಿ, ಇದೆಲ್ಲ ಖಾಲಿ ಇತ್ತು ನಾವಿದ್ದಾಗ. ಇದೆಲ್ಲ ಖಾಲಿ ಇತ್ತು. ಇಲ್ಲಿ ನಿಂತ್ಕೊಂಡು ನಾನು ಪ್ರೇಯರ್ ಮಾಡಿಸ್ತಿದ್ದೆ ನಮ್ಮ ಶಾಲೆಯಲ್ಲಿ. ನಿಂತ್ಕೊಂಡು ಇದೆಲ್ಲ ಖಾಲಿ ಇತ್ತು, ಈ ಖಾಲಿ ಸ್ಪೇಸ್ ಇತ್ತು. ಇಲ್ಲಿ ನಿಂತ್ಕೊಂಡು ಪ್ರೇಯರೆಲ್ಲ, ರಾಷ್ಟ್ರಗೀತೆ ಮತ್ತು ನಾಡಗೀತೆ ಎಲ್ಲ ಪ್ರೇಯರ್ ಮಾಡಿಸಿ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗ್ತಿದ್ದೆ. ಅದನ್ನೆಲ್ಲ ಈಗ ಇದು ಮಾಡಿಬಿಟ್ಟು, ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು, ಈ ಥರ ಮಕ್ಕಳಿಗೆ ಬಿಸಿ ಊಟ ಅಂತ ಬಂದೈತಲ್ಲ, ಅದಕ್ಕೆ ಮಕ್ಕಳಿಗೆ ಕೈ ತೊಳ್ಕೊಳ್ಳೋಕ್ಕೆ ಮತ್ತು ಈ ಥರ ಅಡುಗೆ ಮಾಡೋಕ್ಕೆ ಒಂದು ರೂಮು ಮತ್ತು ಶೌಚಾಲಯ ಎಲ್ಲ ಮಾಡಿದ್ದಾರೆ. ನಾನು ಒಂದು ನನ್ನ ಸಿಹಿ ನೆನಪನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಬಂದು ಫಸ್ಟು ಸ್ಟಾರ್ಟಿಂಗಲ್ಲಿ ನಮ್ಮಪ್ಪ ಅಮ್ಮ ಬಂದುಬಿಟ್ಟು ಇಲ್ಲಿ ನನಗೆ ಶಾಲೆಗೆ ಸೇರಿಸಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರು ಅವ್ರ ಮಗನ ಕರ್ಕೊಬಂದರು. ನನಗಿಂತ ಒಂದು 6 ಮಂತು ದೊಡ್ಡವನವನು. ಅವ್ನು ಕರ್ಕೊಬಂದ್ರೆ ಸ್ವಲ್ಪ ಶಾರ್ಟ್ ಇದ್ದ, ನಾನು ಸ್ವಲ್ಪ ಟಾಲ್ ಇದ್ದೆ. ಆವಾಗ ಅದಕ್ಕೆ ಆವಾಗೆಲ್ಲ ಯಾವ ಇಯರ್ ಅಂತ ಕೇಳ್ತಾ ಇರಲಿಲ್ಲ. ಹಿಂಗೆ ಲೆಫ್ಟ್ ಹ್ಯಾಂಡ್ನ ಹಿಂಗೆ ಇಟ್ಟು ನೋಡಿದ್ರೆ ಆವಾಗ ಅದು ಕಿವಿನ ಟಚ್ ಮಾಡಿದ್ರೆ ಅವ್ರಿಗೆ ಏಜ್ ಆಗಿದೆ, ಸೇರಿಸ್ಕೋಬೋದು ಅಂತ ಹೇಳ್ಬಿಟ್ಟು ಸೇರಿಸ್ಕೊತಾಯಿದ್ರು. ಹಂಗೆ ಕಿವಿನ ಹಿಂಗೆ ಇಟ್ಬಿಟ್ಟು ನೋಡ್ತಾಯಿದ್ರು. ಆವಾಗ ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಅವನು ಸೆಲೆಕ್ಟ್ ಆಗಿಲ್ಲ, ಅವನು ಸ್ವಲ್ಪ ಶಾರ್ಟ್ ಇದ್ದೆ, ನಾನು ಟಾಲ್ ಇದ್ದೆ. ಸೊ ನೋಡಿ, ಇದೇ ನಮ್ಮದು ಹಳೇ ಹೆಂಚಿನ ಶಾಲೆ ಇದು. ನೋಡಿ, ಇದೆಲ್ಲ ರಿಪೇರಿ ಇದೆ. ಇದು ಗೌರ್ಮೆಂಟು ಶಾಲೆ. ಏನಪ್ಪ ಇದು ಗೌರ್ಮೆಂಟ್ ಶಾಲೆ ಅಂತಂದರೆ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಕನ್ನಡ ಮೀಡಿಯಮ್ ಓದಿರೋದು ನಾನು. ಇಲ್ಲಿದ್ದು ಶಾಲೆ ನನಗೆ ಒಳಗಡೆ. ಇದೆಲ್ಲ ನೋಡು, ಎಲ್ಲ ಗೋಡೆ ಎಲ್ಲ ಒಡೆದೋಗ್ಬಿಟ್ಟಿದೆ. ಮತ್ತು ನೋಡಿ, ಇದೇ ರೂಮಲ್ಲಿ ನಾನು ಓದಿದ್ದು. ನಾನು ಏನಪ್ಪ ಅಂತಂದರೆ 1ನೇ ತರಗತಿಯಲ್ಲಿ 2ನೇ ತರಗತಿಯಲ್ಲಿದ್ದಾಗ ಅಷ್ಟೊಂದು ಓದೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಹಳ್ಳಿ ಜನ ಅಲ್ವಾ, ರೈತರು, ಅವ್ರಿಗೆ ಅಷ್ಟೊಂದು ಓದೋಕ್ಕೆ ಬರ್ತಿರ್ಲಿಲ್ಲ. ನಾವು ಬರೋದು ಹೋಗೋದು ಹಿಂಗೆ ಶಾಲೆಗೆ ಸೇರಿದ ಮೇಲೆ ಹೋಗೋದು ಬರೋದು ಮಾಡ್ತಿದ್ದೆ. ಒಂದಿನ ಮೇಡಮ್ ಅವರು ಚೆನ್ನಾಗಿ ಪಾಠ ಮಾಡೋರು ಪಾಪ. ಆದರೆ ನಾವು ಚಿಕ್ಕ ಮಕ್ಕಳಲ್ವ, ಆಡೋ ಏಜು, ಹೋಗೋದು ಬರೋದು ಮಾಡ್ತಾಯಿದ್ವಿ. ಒಂದಿನ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡಲ್ಲಿದ್ದಾಗ ಮೇಡಮ್ ಅವ್ರು ಇವತ್ತು ನಮಗೆ ಚೆಕಿಂಗ್ ಬರ್ತಾರೆ, ಪಾಠ ಮಾಡೋರು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಯಾರಾದರೂ ಏನಾದರೂ ಕ್ವಶನ್ ಕೇಳಿದ್ರೆ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಮಾಮೂಲಿ ಶಾಲೆಗೆ ಅವತ್ತು ರಾತ್ರಿ ಹೋಗ್ಬಿಟ್ಟು ಮರುದಿನ ಸಾಟರ್ಡೆ, ನಂಗೆ ನೆನಪಿದೆ, ಸಾಟರ್ಡೆ ಬಂದ್ವಿ. ಸಾಟರ್ಡೆ ಬಂದರೆ ಕೂತ್ಕೊಂಡಿದ್ವಿ. ಬಂದರು ಚೆಕಿಂಗ್ ಅವರು. ಬಂದುಬಿಟ್ಟು ಒಬ್ಬೊಬ್ಬರಾಗಿ ಎಬ್ಬಿಸಿದ್ರು. ಕೆಲವರು ಹೇಳಿದ್ರು, ಕೆಲವರು ಹೇಳಿಲ್ಲ. ನಾನು ಸುಮ್ಮನೆ ಮೊದಲನೇ ಲೈನಲ್ಲಿ ಕೂತಿದ್ದಾಗ ನನ್ನನ್ನು ಎಬ್ಬಿಸಿದ್ರು, ಪಾಠ ಓದು ಅಂತಂದರು. ಸೊ ನನಗೆ ಓದೋಕ್ಕೆ ಬರಲಿಲ್ಲ, ಸುಮ್ಮನೆ ನಿಂತ್ಕೊಬಿಟ್ಟೆ. ಅದಕ್ಕೆ ನಮ್ಮ ಮೇಡಮ್ಗೆ ಕೋಪ ಬಂದುಬಿಡ್ತು. ಅವ್ರು ಹೋದ ತಕ್ಷಣ ಕೋಪ ಮಾಡ್ಕೊಬಿಟ್ರಲ್ಲ, ಆ ಕೋಪ ಸೈಡ್ ತೀಸ್ಕೊ ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟು ಕುರ್ಚಿ ಯಾರು ಉತ್ತರ ಹೇಳಿಲ್ವೋ ಅವ್ರಿಗೆಲ್ಲ ಕುರ್ಚಿ ಹಾಕ್ಸಿದ್ರು. ಒಂದು 10 ನಿಮಿಷ ಹಾಕ್ತಿರ್ತಾರೆ ನೋಡಿ, 10 ನಿಮಿಷ ಹಾಕ್ಸ್ಬಿಟ್ಟು ಕುರ್ಚಿ ಹಾಕ್ಸ್ಬಿಟ್ಟು ಬಗ್ಸಿ ಒಂದು 10 ನಿಮಿಷ ಕುರ್ಸಿದ್ರು. ನನಗಂತೂ ಕಣ್ಣಲ್ಲಿ ನೀರು ಸುರಿತಾ ಇದೆ, ಕೈ ಕಾಲು ಅಡಗ್ತಾ ಇದೆ, ಮಾತಾಡೋಕ್ಕೆ ಬರ್ತಿಲ್ಲ. ಆಮೇಲೆ ಕೂತ್ಕೊಬಿಟ್ರು. ಅದು ಹೆಂಗೆ ಅಂತಂದರೆ, ನನಗೆ ಒಂಥರ ಮನಸ್ಸಿಗೆ ಗಾಯ ಆದಂಗೆ ಆಗೋಯ್ತು.
ಗಾಯ ಆದಂಗೆ ಆದಮೇಲೆ ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ಇಲ್ಲ ನಾನು ಇನ್ಮೇಲೆ ಓದಬೇಕು ಇವ್ರ ಹತ್ರ ಬಯಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಆವತ್ತಿಂದ ಕೂತ್ಕೊಂಡು ಓದೋಕ್ಕೆ ಬರ್ತಾನೆ ಇರಲಿಲ್ಲ. ಮನೇಲಿ ಹೇಳ್ಕೊಡ್ತಿರ್ಲಿಲ್ಲ. ನನ್ನ ಶಾಲೆಯಲ್ಲೂ ಅಷ್ಟು ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗಿಂದ ಓದೋಕ್ಕೆ ಬಂದಿಲ್ಲ ಅಂದ್ರೂ ಪೇಪರ್ ತಿರುಗಿಸೋದು, ನೋಡೋದು, ಬೊಂಬೆಗಳು ಹಂಗೆ ಓದೋದೆಲ್ಲ ಕಲಿತೆ. 4th ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ಕಲ್ತ್ಬಿಟ್ಟೆ ಓದೋದನ್ನು. ಸೊ ತುಂಬ ಖುಷಿ ನನಗೆ, ಏನಪ್ಪ ನನಗೆ ಓದೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಓದ್ತಾ ಇದ್ದೆ. ಆಮೇಲೆ ನಾನು ಓದಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಆವಾಗ ಡಿಸೈಡ್ ಆದೆ. ನೋಡಿ ಅವ್ರ ಪಾಪ ನನಗೆ ಅವತ್ತು ಕುರ್ಚಿ ಹಾಕ್ಸಿಲ್ಲ ಅಂತಂದರೆ ನಾನು ಓದ್ತಾನೆ ಇರಲಿಲ್ಲ. ಸೊ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ನನಗೆ ದುಃಖ ಆಯಿತು, ಆದರೆ ಪರವಾಗಿಲ್ಲ. ನಾನು ಏನೋ ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಿರಲ್ಲ, ಹಂಗಾಯ್ತು ಅನಿಸುತ್ತೆ. ಆಮೇಲೆ ಓದೋದು ಸ್ಟಾರ್ಟ್ ಮಾಡಿದೆ. ಆಮೇಲೆ ಯಾವಾಗ ಯಾರಾದರೂ ಓದ್ರಿ ಅಂತಂದ ತಕ್ಷಣ ಎತ್ತು ಕೈ, ನಾನು ಓದ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಕೈ ಎತ್ಬಿಟ್ಟು ಓದ್ತಿದ್ದೆ. ಆಮೇಲೆ ಚೆನ್ನಾಗಿ ಓದೋದು ಕಲಿತೆ ಒಂದಿನ. ಆಮೇಲೆ 5th ಸ್ಟ್ಯಾಂಡರ್ಡ್ ಆದಮೇಲೆ ಒಬ್ಬರು ಸರ್ ಬರ್ತಾಯಿದ್ರು, ವಿಜ್ಞಾನ ಮಾಡ್ತಾಯಿದ್ರು. ಅವರೆಲ್ಲ ಇದು ಪ್ಲ್ಯಾಂಟ್ಸ್ ಬಗ್ಗೆ, ಗಿಡಗಳ ಬಗ್ಗೆ ಪಾಠ ಮಾಡಿದ್ರು. ಗಿಡಗಳ ಬಗ್ಗೆ ಪಾಠ ಮಾಡಿದ್ರೆ ನಾನು ಇದ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಪಾಠ ಮಾಡೋದನ್ನು ಅವ್ರು ಹೇಳಿದ್ರು. ಪಾಠ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಕ್ವಶನ್ ಆನ್ಸರ್ ಕೇಳ್ತೀನಿ, ನೀವು ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಅವತ್ತು ಫುಲ್ಲು 5 ಗಂಟೆಗೆ ಎದ್ಬಿಟ್ಟು ಚೆನ್ನಾಗಿ ಓದ್ಕೊಂಡು ಬಂದೆ. ಬಂದು ಕ್ಲಾಸಿಗೆ ಬಂದಮೇಲೆ ಕ್ವಶನ್ ಕೇಳಿದ್ರು, ಯಾರೂ ಆನ್ಸರ್ ಮಾಡಿಲ್ಲ, ನಾನು ಒಬ್ಬಳೇ ಆನ್ಸರ್ ಮಾಡಿದೆ. ಆಮೇಲೆ ಎಲ್ರಿಗೂ ಕಿವಿಟ್ಕೊಂಡು ಹೊಡಿ ಅಂತ ಹೇಳಿದ್ರು. ನಾನು ಆದರೂ ಬೇಜಾರೇನು, ಎಲ್ಲರೂ ಕಿವಿಟ್ಕೊಂಡು ಹೆಂಗಪ್ಪ ಹೊಡಿಯೋದು ಮುಖಕ್ಕೆ ಅಂತ ಹೇಳ್ಬಿಟ್ಟು, ಆದರೂ ಸಿಕ್ಕಿದ ಚಾನ್ಸ್ ಅಲ್ಬಿಟ್ಟು ಹೊಡೆದ್ಬಿಟ್ಟೆ. ಆದರೆ ಇವಾಗ ಬೇಜಾರಾಗ್ತಾಯಿದೆ. ಕೆಲವು ಹುಡುಗಿರ ಹೆಸ್ರುಗಳು ನೆನಪಿದೆ. ನನ್ನ ಸ್ನೇಹಿತರು ಯಾರಪ್ಪ ಅಂತಂದರೆ ಜಯಲಕ್ಷ್ಮಿ, ಮತ್ತು ಪವಿತ್ರ, ಸುಧಾ, ಡಿ ಸುಧಾ, ಮತ್ತು ಹುಡುಗರಲ್ಲಿ ಮಂಜುನಾಥ. ಇನ್ನು ಹುಡುಗರು ಜಾಸ್ತಿ ನೆನಪಿಲ್ಲ ನನಗೆ, ಇಷ್ಟು ಜನ ಇದ್ವಿ. ಆದರೆ ಮಗ್ಗಿ ಕೂಡ ಅಷ್ಟೇ, ಓದಿಲ್ಲ ಅಂದರೆ ಹೊರಗಡೆ ಕೂರಿಸ್ತಾಯಿದ್ರು. 20 ತನಕ ಓದ್ತಾಯಿದ್ವಿ. ಸೊ ನಮ್ಮ ಶಾಲೆಯಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಇದ್ದರು. ಹೌದು, ಆಗ ಚೆನ್ನಾಗಿ ಹೇಳ್ಕೊಡೋರು. ಸೊ ಇದೇ ನಮ್ಮ ಶಾಲೆ ಹೇಗಿದೆ, 1ರಿಂದ 5ನೇ ತರಗತಿ ಶಾಲೆ ಇದು. ಥ್ಯಾಂಕ್ ಯು. ನಮ್ಮ ಶಾಲೆಯ ಸಿಹಿಯಾದ ನೆನಪುಗಳನ್ನು ಹೇಳ್ಕೊಡೋಕ್ಕೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.